ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಆದಿಯವರು ವಿದೇಶಕ್ಕೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರಿಗೆ ಕುಸುಮ ಅವ್ರ ಫೋನಿಂದ ಭಾಗ್ಯವರು ಫೋನ್ ಮಾಡ್ತಾರೆ. ಬಟ್ ಆದಿಯವ್ರಿಗೆ ಅನ್ಸುತ್ತೆ ಕುಸುಮನೇ ಫೋನ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಗೆಳತಿಯವರು ಫೋನ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸುನಂದ್ ಅವರು ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ನನಗೆ ಸಮಾಧಾನ ಮಾಡಕ್ಕೆ ಮಾತಾಡ್ತಾ ಇರಬೇಕು, ಅಂದರೆ ಫೋನ್ ಮಾಡ್ತಾ ಇರಬೇಕು. ನಾನು ಇವಾಗ ಫೋನ್ ಎತ್ತಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಆದಿಯವರು ಕುಸುಮ ಅವ್ರು ಬರ್ತಿರೋ ಫೋನನ್ನು ರಿಸೀವ್ ಮಾಡ್ತಾರೆ. ಬಟ್ ಅದರಲ್ಲಿ ಆ್ಯಕ್ಚುಲಿ ಫೋನ್ ಮಾಡಿರೋದು ನೋಡಿದ್ರೆ ಭಾಗ್ಯ ಅವರು. ಅದಾದಮೇಲೆ ಫೋನನ್ನು ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿಬಿಟ್ಟು ಅವರು ಭಾಗ್ಯ ಅವ್ರಿಗೆ ಮಾತಾಡೋಕ್ಕೇನೆ ಬಿಡಲ್ಲ. ಸೊ ಸ್ಟಾರ್ಟಿಂಗ್ ಇವರೇನೆ ಮಾತು ಸ್ಟಾರ್ಟ್ ಮಾಡಿದಾಗ, ನೋಡಿ ಫ್ರೆಂಡ್, ನೀವು ಸುನಂದ್ ಅವ್ರ ಮಾತನ್ನು ಕೇಳಿಸ್ಕೊಂಡು ನೀವು ಈ ಥರ ಫೋನ್ ಮಾಡಿದ್ರೆ ನನಗೆ ಸಮಾಧಾನ ಮಾಡಲಿಕ್ಕೆ. ಸೊ ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ನಾನು ಈ ರೀತಿ ಎಲ್ಲ ಯೋಚನೆನೇ ಮಾಡಬಾರ್ದಾಗಿತ್ತು. ನಾನು ಯಾಕೆ ಈ ರೀತಿ ಯೋಚನೆ ಮಾಡಿದೆ ಗೊತ್ತಾಗಲಿಲ್ಲ. ಭಾಗ್ಯ ಅವ್ರ ಜೊತೆ ನಾನು ಆ ಥರ ಕೇಳಬಾರ್ದಾಗಿತ್ತು, ಮಕ್ಕಳ ಜೊತೆ ಆ ಥರ ಕೇಳಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಫೋನಲ್ಲಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ನ ಬೇಜಾರು ಮಾಡಿಕೊಂಡು ಆದಿಯವರು ಕಟ್ ಮಾಡ್ತಾರೆ. ಅದಾದಮೇಲೆ ಇದನ್ನೆಲ್ಲ ತಿಳಿಸ್ಕೊಂಡ ಭಾಗ್ಯ ಅವರು ಹೋಗ್ಬಿಟ್ಟು ಅಮ್ಮ ಅಂತ ಹೇಳಿ ಅವ್ರ ಅಮ್ಮನ್ನ ಕರೀತಾರೆ. ನೀವು ಆದಿಯವ್ರಿಗೆ ಫೋನ್ ಮಾಡಿಬಿಟ್ಟು ಏನಾದರೂ ಬೈದಾ ಅಂತ ಹೇಳಿದಾಗ, ಇಲ್ಲ ನಾನು ಫೋನ್ ಮಾಡಿದ್ದೆ ಕಣೆ, ನಾನೇ ಫೋನ್ ಮಾಡಿದ್ದೆ, ಏನು ಇವಾಗ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅವಾಗ ಭಾಗ್ಯವರು ಹೇಳ್ತಾರೆ, ಅಲ್ಲಮ್ಮ ನೀನು ಯಾಕೆ ಆ ರೀತಿ ಮಾಡಕ್ಕೆ ಹೇಳಿದೆ, ಆದಿಯವ್ರದ್ದು ಇದರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ, ಏನೇ ನೀನು ಮದುವೆ ಆಗಿದೆ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ, ಆದಿ ಬಗ್ಗೆ ವಹಿಸ್ಕೊಂಡು ಮಾತಾಡ್ತಾ ಬರ್ತಾ ಇದೀಯ ಅಂತಂದರೆ ನಿನ್ನ ಮನಸ್ಸಲ್ಲಿ ಎಲ್ಲ ಏನು ಓಡ್ತಾ ಇದೆ ಅಂತ ಹೇಳ್ತಿರ್ತಾರೆ. ನನ್ನ ಮನಸ್ಸಲ್ಲಿ ಏನು ಓಡ್ತಾ ಇಲ್ಲ, ನೀನು ಆದಿಯವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ, ನಾನು ಆದಿಯವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಭಾಗ್ಯವ್ರ ಅಮ್ಮ ಹೇಳ್ತಾರೆ, ಅಲ್ಲ ಅವನು ಹೋಗಿ ಆ ಮಗುನ ನಾನು ನಿಮಗೆ ಅಪ್ಪ ಆಗ್ಲಾ ಅಂತ ಎಲ್ಲ ಕೇಳ್ತಾನಲ್ಲ, ಇದು ಸರಿನಾ ಹೇಳು ನೀನೆ? ನಿನಗೆ ಆಗಲೇ ಮದುವೆ ಆಗಿದೆ, ಮಗು ಇದೆ. ಸೊ ಅದನ್ನ ಅವ್ನು ಯಾವ ಮೈಂಡ್‌ಸೆಟ್ಟಲ್ಲಿ ಕೇಳಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಅವ್ರು ಹೇಳ್ತಾರೆ, ಅಲ್ಲ ಅವ್ರು ಇಷ್ಟು ದಿನ ಅವ್ರ ಮನಸ್ಸಲ್ಲಿ ಏನೂ ಇರಲಿಲ್ಲ. ಇವಾಗೇನೋ ಅವ್ರ ಮನಸ್ಸಲ್ಲಿ ಏನು ಬಂತು ಅದನ್ನು ಡೈರೆಕ್ಟಾಗಿ ಕೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ಗೊತ್ತಾಗ್ತಾ ಇದೆ ಅವ್ನು ಏನು ಉದ್ದೇಶ ಇಟ್ಕೊಂಡಿದ್ದ ಅಂತ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ನಿನ್ನ ಮಗಳು ತುಂಬಾನೇ ಕಷ್ಟದಲ್ಲಿರ್ಬೇಕಾದ್ರೆ, ಎಲ್ಲ ಕೆಟ್ಟ ಸಮಯದಲ್ಲೂ ಅವ್ರು ನಮ್ಮ ಜೊತೆ ನಿಂತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಸೊ ಅವಾಗ ಅವ್ರು ಹೇಳ್ತಾರೆ, ಅಲ್ಲ ಅವ್ನು ಯಾವ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ್ದ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇದೆ ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ, ಭಾಗ್ಯವ್ರು ಹೇಳ್ತಾರೆ, ಅಲ್ಲಮ್ಮ ನೀ ಈ ರೀತಿ ತಪ್ಪು ತಿಳ್ಕೊಂಡಿರೋದೇ ತಪ್ಪಾಗಿದೆ. ಯಾಕಂತ ಹೇಳಿದ್ರೆ ನೀನು ಆದಿಯವ್ರ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದೀಯ ಮತ್ತೆ ಅವ್ರನ್ನ ತಪ್ಪು ತಿಳ್ಕೊಂತಾ ಇದೀಯ ಅಂತ ಹೇಳ್ತಿರ್ತಾರೆ. ನಾನು ತಪ್ಪು ತಿಳ್ಕೊಂಡಿಲ್ಲ, ನೀನು ತಪ್ಪು ತಿಳ್ಕೊಂತಾ ಇದೀಯ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಅವ್ರ ಬಗ್ಗೆ ಮಾತಾಡ್ತಿದ್ದೀಯ ಅಂತ ಹೇಳಿದ್ರೆ ನಿನ್ನ ಮನಸ್ಸಲ್ಲಿ ಏನು ಭಾವನೆ ಓಡ್ತಾ ಇದೆ? ನಿನಗೆ ಮದುವೆ ಆಗಿರೋದು ಮರ್ತೋಗಿದೆಯಾ ಅಂತ ಹೇಳಿದಾಗ, ಇಲ್ಲಮ್ಮ ನನಗೆ ಮದುವೆ ಆಗಿರೋದು ನೆನಪಿದೆ ಅಂತ ಹೇಳ್ತಾರೆ. ಅದಾದಮೇಲೆ ಆದಿಯವ್ರಿಗೆ ಅವರು ಬೈದಿರೋ ಒಂದು ಫ್ಲ್ಯಾಶ್ ಬ್ಯಾಕ್‌ನ ನೆನೆಸ್ಕೋತಾರೆ. ಅವ್ರು ಫ್ಲ್ಯಾಶ್ ಬ್ಯಾಕಲ್ಲಿ ಹೇಳಿರ್ತಾರೆ, ಹಲೋ ಅಂತ ಹೇಳಿದಾಗ, ಹೇಳಿ ಅತ್ತೆ ಅಂತ ಹೇಳಿದಾಗ, ನೀನು ಹೇಳಿ ಅತ್ತೆ ಅಂತ ಹೇಳೋ ಒಂದು ಯೋಗ್ಯತೆನೇ ಕಳ್ಕೊಂಡ್ಬಿಟ್ಟಿದ್ಯಾ. ನೀನು ಆ ಮಕ್ಳ ಹತ್ರ ಎಲ್ಲ ಹೀಗೋಗಿ ಮಾತಾಡಿದ್ಯಲ್ಲ ಅಂತ ಚೆನ್ನಾಗಿ ಆದಿಯವ್ರಿಗೆ ಬೈದಿರೋ ಒಂದು ಫ್ಲ್ಯಾಶ್ ಬ್ಯಾಕ್‌ನ ನೆನೆಸ್ಕೋತಾರೆ. ಅದಾದಮೇಲೆ ಭಾಗ್ಯ ಅವರು ಹೇಳ್ತಾರೆ, ನಾನು ಇಷ್ಟು ದಿನ ಆದಿಯವ್ರನ್ನ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ. ಇವಾಗ ನಾನು ಅವ್ರ ಹತ್ರ ಹೋಗಿ ಸಾರಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಭಾಗ್ಯ ಅವರು ಮನೆಗೆ ಅಂತ ಹೊರಡ್ತಿರ್ತಾರೆ. ಆದ್ಮೇಲೆ ಆದಿಯವರು ಮನಸ್ಸಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ ನಂದು ಯಾವುದೋ ರೂಟಲ್ಲಿ ನನ್ನ ಲೈಫ್ ಹೋಗ್ಬೇಕಾಗಿತ್ತು. ಈ ರೂಟಲ್ಲಿ ಹೋಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ತಾರೆ. ನಾನು ಹೇಗಿದ್ರು ಯುಎಸ್‌ಗೆ ಹೋಗ್ತಾ ಇದ್ದೀನಿ. ಕಡೆ ಬಾರಿ ಭಾಗ್ಯ ಅವ್ರನ್ನ ಹೋಗಿ ಮೀಟ್ ಮಾಡಲಾ ಅಥವಾ ಅವ್ರ ಮೆಸ್ಸಲ್ಲಿ ಹೋಗ್ಬಿಟ್ಟು ಅವ್ರ ಕೈ ರುಚಿ ತಿನ್ಕೊಂಡ್ ಬರಲಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೀಗೆ ಹೇಳ್ತಾರೆ, ನೀವು ಮೆಸ್ ಹತ್ರ ಹೋಗಿ ಅಂತ ಹೇಳಿ ಹೇಳ್ತಾರೆ. ಸೊ ಮೆಸ್ ಹತ್ರ ಹೋಗಿ ಕಾರ್ ನಿಲ್ಲಿಸ್ತಾ ಇರಬೇಕಾದ್ರೆ ಅವ್ರು ಅನ್ಕೋತಾರೆ, ಸುನಂದ್ ಅವ್ರು ಹೇಳಿರೋ ಮಾತನ್ನೆಲ್ಲ ನೆನೆಸ್ಕೊಂಡು ಬೇಡ ಮೆಸ್ ಹತ್ರ ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ಬಿಟ್ಟು ನೀವು ಹೋಗಿ ಪಾರ್ಸೆಲ್ ತಗೊಬಂದ್ಬಿಡಿ ಅಂತ ಹೇಳಿ ಡ್ರೈವರ್ ಜಯಂತ್‌ಗೆ ಹೇಳ್ತಾರೆ. ಅವರು ಸರಿ ಸರ್ ಅಂತ ಹೇಳ್ಬಿಟ್ಟು ಜಯಂತ್ ಅವರು ಹೋಗಿ ಮೆಸ್‌ಗೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಭಾಗ್ಯ ಅವರು ಆದಿಯವ್ರ ಮನೆಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರ ತಂದೆ ಕೇಳ್ಬಿಟ್ಟು, ನೋಡಮ್ಮ ಅಲ್ಲಿಗೆ 50 ಪಾರ್ಸೆಲ್ ಕೊಡಬೇಕಾಗಿದೆ ಪಕ್ಕದ ಬಿಲ್ಡಿಂಗ್ಗೆ, ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದಾಗ ಭಾಗ್ಯ ಅವರು ಬಂದ್ಬಿಟ್ಟು ಪ್ಯಾಕಿಂಗ್‌ನ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಡ್ರೈವರ್ ಜಯಂತು ಸಹ ಅಲ್ಲಿಗೆ ಹೋಗ್ತಾರೆ. ಏನೇನಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅನ್ನ ಸಾಂಬಾರ್ ಮತ್ತೆ ಚಿತ್ರಾನ್ನ ಇದೆ ಅಂತ ಹೇಳಿ ಹೇಳ್ತಾರೆ. ಸರಿ, ಒಂದು ಚಿತ್ರಾನ್ನನ ಪಾರ್ಸೆಲ್ ಮಾಡಿ ಅಂತ ಹೇಳಿ ಡ್ರೈವರ್ ಸಹ ಹೇಳ್ತಾರೆ. ಅದಾದಮೇಲೆ ಪಾರ್ಸೆಲ್‌ನ ಕಟ್ಸ್ಕೊಂಡು ಆದಿ ಹತ್ರ ಬಂದು ಡ್ರೈವರ್ ತಂದ್ಕೊಡ್ತಾನೆ. ಆವಾಗ ಡ್ರೈವರ್ ಹತ್ರ ಪಾರ್ಸೆಲ್‌ನ ಇಸ್ಕೊಂಡು ಆದಿ ಕಾರ್ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಭಾಗ್ಯವ್ರು ಅಲ್ಲಿಗೆ ಬಂದ್ಬಿಟ್ಟು, "ಆದಿಯವರೇ ನಾನೇ ತಿನ್ನಿಸ್ತೀನಿ ನಿಮಗೆ" ಅಂತ ಹೇಳ್ಬಿಟ್ಟು ಊಟನ ಮಾಡಿಸ್ತಾ ಇರ್ತಾರೆ. ಸೊ ಅವಾಗ ಡ್ರೈವರ್ ಸಾರ್ ಸಾರ್ ಅಂತ ಕೂಗಿದಾಗ ಆದಿಯವರು ಎಚ್ಚರಗೊಳ್ತಾರೆ. ಯಾಕಂತ ಹೇಳಿದ್ರೆ ಇಷ್ಟೊತ್ತು ಅವ್ರು ಇಮ್ಯಾಜಿನೇಷನಲ್ಲಿ ಇರ್ತಾರೆ. ಲೇಟ್ ಆಗ್ತಿದೆ ಸರ್ ಅಂತ ಹೇಳಿದಾಗ, ಸರಿ ನನಗೆ ಮತ್ತೆ ಭಾಗ್ಯ ಅವ್ರಿಗೆ ಇಲ್ಲಿ ಋಣ ಮುಗೀತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಆದಿಯವರು ಹೊರಡ್ತಾರೆ ಯುಎಸ್‌ಗೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆದಮೇಲೆ ಈ ಕಡೆ ಭಾಗ್ಯ ಅವರು ಪಾರ್ಸೆಲ್ ಎಲ್ಲ ಕಟ್ಟಾದ್ಮೇಲೆ, "ಅಪ್ಪ ನಾನು ಹೊರಡ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ ಆಚೆ" ಅಂತ ಹೇಳಿದಾಗ, "ಏನಮ್ಮ ಜನ ಇಷ್ಟಿದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ, ನೀನು ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ತಾ ಇದೀಯಲ್ಲ ಮೆಸ್ಸಿಂದ" ಅಂತ ಹೇಳಿದಾಗ, ಕುಸುಮ ಹೇಳ್ತಾರೆ, "ನಾವೆಲ್ಲ ನೋಡ್ಕೊಂತೀವಿ, ನಾವು ಇದೀವಲ್ಲ ಹೋಗಮ್ಮ ನೀನು" ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಭಾಗ್ಯ ಅವರು ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕಾಮತ್ ಅವರು ಸಹ ಕಾರಲ್ಲಿ ಬಂದು ಇಳಿತಾರೆ. "ಭಾಗ್ಯ ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು" ಅಂತ ಹೇಳಿ ಭಾಗ್ಯ ಅವ್ರನ್ನ ಸೈಡಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನೀ ಕಡೆ ತಾಂಡವರು ಮತ್ತೆ ರೌಡಿ ಇರೋ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ, "ಎಲ್ಲೋ ಹೋಗ್ತಾ ಇದ್ದೀರಾ? ನನ್ನ ಮಗಳದ್ದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ನಾನು ಅಲ್ಲಿ ಹೋಗಬೇಕು" ಅಂತ ಹೇಳಿದಾಗ, "ಸರ್ ಎಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡಿ, ಸ್ವಲ್ಪ ದುಡ್ಡು ಮಾಡೋಣ, ಆರಾಮಾಗಿರಿ" ಅಂತ ಹೇಳಿದಾಗ, "ಸರಿ ಏನು ಮಾಡೋಣ ಹೇಳು" ಅಂತ ಹೇಳ್ತಾರೆ. ಅಷ್ಟರಲ್ಲಿ ಡಿಕ್ಕಿ ತುಂಬಾನೇ ಸೌಂಡ್ ಮಾಡ್ತಾ ಇರಬೇಕಾದ್ರೆ, ಡಿಕ್ಕಿ ಒಳಗಡೆ ಏನಿದೆ, ಏನಾದರೂ ಪ್ರಾಣಿ ಗಿಣಿ ಇಟ್ಟಿದೆಯಾ ಅಂತ ಹೇಳಿದಾಗ, "ಹೌದು ಸರ್ ಪ್ರಾಣಿ ಇದೆ, ಅದನ್ನ ಹೇಳ್ತೀನಿ" ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಪೊಲೀಸರು ಬಂದ ತಕ್ಷಣ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಅದಾದಮೇಲೆ ಅವ್ರನ್ನ ಹಿಡ್ಕೊಂಡ್ಮೇಲೆ
ಅಲ್ಲಿರೋ ಒಬ್ಬ ಮಹಿಳೆ ಹೇಳ್ತಾಳೆ, "ಇವರೇ ನನ್ನ ಮಗುನ ಕಿಡ್ನಾಪ್ ಮಾಡಿದ್ದು" ಅಂತ ಹೇಳಿ ಹೇಳ್ತಾರೆ. "ಎಲ್ಲೋ ಮಗು?" ಅಂತ ಹೇಳಿ ಪೊಲೀಸರು ಅವ್ರಿಗೆ ಚೆನ್ನಾಗಿ ಹೊಡೆದಾಗ, ಡಿಕ್ಕಿಲಿದೆ ಅಂತ ಹೇಳ್ಬಿಟ್ಟು ಆ ಮಗುನ ಡಿಕ್ಕಿಲಿರೋ ಮಗುನ ತೋರಿಸ್ತಾರೆ. ಅದಾದ್ಮೇಲೆ ತಾಂಡವ್ರನ್ನು ಸಹ ಹಿಡ್ಕೊಂಡಿರ್ತಾರೆ. "ಸರ್ ನನಗೂ ಇವ್ನಿಗೂ ಏನು ಸಂಬಂಧ ಇಲ್ಲ" ಅಂತ ಹೇಳಿದಾಗ, "ಹೌದೇನೋ ನಿನಗೂ ಇವ್ನಿಗೂ ಏನು ಸಂಬಂಧ ಇಲ್ವಾ?" ಅಂತ ಹೇಳಿದಾಗ, "ಸರ್ ಏನಿಲ್ಲ. ಇವ್ರಿಗೂ ನನಗೂ ತುಂಬಾನೇ ಚಡ್ಡಿ ದೋಸ್ತು. ನಾವಿಬ್ಬರು ತುಂಬಾ ಗೆಳೆಯರು" ಅಂತ ಹೇಳ್ತಿರ್ಬೇಕಾದ್ರೆ ತಾಂಡವರು "ಯಾಕೋ ಸುಳ್ಳು ಹೇಳ್ತಿದ್ಯಾ" ಅಂತ ಹೇಳ್ತಾರೆ. "ಸರ್ ಬೇಕಾದ್ರೆ ಪೊಲೀಸ್ ಸ್ಟೇಷನ್‌ಗೆ ಫೋನ್ ಮಾಡಿ ನೋಡಿ" ಅಂತ ಹೇಳಿದಾಗ ಪೊಲೀಸರು ಸ್ಟೇಷನ್‌ಗೆ ಫೋನ್ ಮಾಡಿ ಹೇಳ್ತಾರೆ. ಆಗ ಹೌದು ಇವ್ರು ಇಲ್ಲೇ ಇದ್ರು ಇಬ್ರೂ ಜೊತೆಲೆ. ಇವ್ನು ನೋಡಿದ್ರೆ ಫೋರ್ಜರಿ ಮಾಡಿದ್ದ ತನ್ನ ಸ್ವಂತ ಮನೆನೇ ಮಾರೋಕ್ಕೆ ಅಂತ ಹೇಳಿದಾಗ, ಸರ್ ಸ್ವಂತ ಮನೆನೇ ಫೋರ್ಜರಿ ಮಾಡಕ್ಕೆ ಹೊರಟಿದ್ನಂತೆ ಇವನು ಇನ್ನೇನು ಕಿಡ್ನಾಪ್ ಮಾಡಲ್ವಾ ಅಂತ ಹೇಳಿ ಅಲ್ಲಿಗೆ ಇನ್ವಾಲ್ವ್ ಮಾಡ್ಕೋತಾರೆ. ಮತ್ತೆ ಪೊಲೀಸರು ತಾಂಡವ್‌ಗೆ ಹೊಡಿತಾರೆ. ಅವಾಗ ತಾಂಡವರು ಹೇಳ್ತಿರ್ತಾರೆ, "ಇವತ್ತು ನಂದು ಮಗಳದ್ದು ಪೇರೆಂಟ್ಸ್ ಮೀಟಿಂಗ್ ಇದೆ ಸರ್. ನಾನು ಅಲ್ಲೋಗ್ಬೇಕು. ಮಗುಗೆ ಬೇಕಾದ್ರೆ ಫೋನ್ ಮಾಡಿ ಕೇಳಿ" ಅಂತ ಹೇಳಿದಾಗ, "ಇದರಲ್ಲೆಲ್ಲ ಮಕ್ಕಳನ್ನೆಲ್ಲ ಇನ್ವಾಲ್ವ್ ಮಾಡೋಕ್ಕಾಗಲ್ಲ" ಅಂತ ಹೇಳಿ ಹೇಳ್ತಾರೆ. ಅದಾದ್ಮೇಲೆ "ನಮ್ಮ ಮನೆಯವ್ರಿಗಾದ್ರೂ ಫೋನ್ ಮಾಡಿ ಕೇಳಿ" ಅಂತ ಹೇಳಿ ಹೇಳಿದಾಗ, ಸರಿ ಅಂತ ಹೇಳಿ ಫೋನನ್ನು ತೋರಿಸ್ತಾರೆ. ಅವಾಗ ಯಾರೋ ಇದು ಹನಿ ಅಂತ ಇದ್ದಾರೆ ಅಂದಾಗ, "ಸರ್ ಈ ನಂಬರ್‌ಗೆ ಮಾತ್ರ ಮಾಡಬೇಡಿ" ಅಂತ ಹೇಳ್ತಾರೆ. "ನಾನು ಅದೇ ನಂಬರ್‌ಗೆ ಫೋನ್ ಮಾಡ್ತೀನಿ" ಅಂತ ಹೇಳಿ ಪೊಲೀಸರು ಫೋನನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹನಿ ಅಂತ ಹೇಳಿದ್ರೆ ಶ್ರೇಷ್ಠ ಅವ್ರ ಫೋನ್ ನಂಬರ್‌ಗೆ ಫೋನ್ ಮಾಡಬೇಕು ಅಂತ ಪೊಲೀಸರು ಇದು ಮಾಡ್ತಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಕಾಮತ್ ಅವರು ಭಾಗ್ಯ ಅವ್ರ ಜೊತೆ ಏನು ಮಾತಾಡ್ತಾರೆ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.